ಮತ್ತೊಂದು ಕಡೆ ಚೀನಾ ಇಂಥ ಕುಕೃತ್ಯಗಳಿಗೆ ಕೈ ಜೋಡಿಸ್ತಾ ಇದೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಆರೋಪಗಳು ಬರ್ತಾ ಇದೆ. ಇದು ಪ್ರಕೃತಿ ವಿಕೋಪನ ಅಥವಾ ಮೇಡ್ ಇನ್ ಚೀನಾ ಪ್ರವಾಹನ? ಮೇಡ್ ಇನ್ ಚೈನಾದಿಂದ ನೇಪಾಳದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ ಅಂಥೇಳಿ ಈಗ ದೊಡ್ಡ ಆರೋಪ. ದಿಢೀರ್ ಪ್ರವಾಹದ ಪಾಪ ಕ್ಸಿ ಜಿನ್ಪಿಂಗ್ಗೆ ಸುತ್ತಿಕೊಳ್ಳಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕಂದರೆ ಹಿಮಾಲಯದ ಪರಿಸರ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಇದೆ ಚೀನಾದ ನಿರ್ಮಾಣ ಕಾರ್ಯ ಇದೆಯಲ್ಲ, ಅವರು ಕಟ್ಟಿ ಆಗೋದು. ಚೀನಾದ ನಿರ್ಮಾಣ ಕಾರ್ಯವೇ ಈ ಮಹಾವಿನಾಶಕ್ಕೆ ಕಾರಣವಂತೆ. ಟಿಬೆಟ್ ಗಡಿಯಲ್ಲಿ ಚೀನಾದಿಂದ ಅಪಾರ ಪ್ರಮಾಣದ ನಿರ್ಮಾಣ ಕಾರ್ಯವಾಗ್ತಾ ಇದೆ. ಎಲ್ಲ ಕಟ್ತಾ ಇದ್ದಾರೆ, ಭಾರತದ ಸುತ್ತಮುತ್ತಲೂ ಕೂಡ ಕಟ್ತಾ ಇದ್ದಾರೆ. ಕ್ಸಿನ್ಜಿಯಾಂಗ್ ಮತ್ತು ಟಿಬೆಟ್ ಪ್ರದೇಶದಲ್ಲಿ ಅವ್ಯಾಹತ ನಿರ್ಮಾಣ ಕಾರ್ಯ. ಹೇಗೆ? ಗುಡ್ಡಗಳನ್ನು ಕೊರೆಯೋದು, ರಸ್ತೆಗಳ ನಿರ್ಮಾಣ ಮಾಡೋದು, ಕಟ್ಟಡಗಳ ನಿರ್ಮಾಣ ಮಾಡೋದು, ಏನು ಬೇಕಿದೆ. ಅದೇ ಕಾರಣಕ್ಕೆ ಹಿಮಾಲಯ ತಪ್ಪಲಲ್ಲಿ ಸಾಲು ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ. ಆಮೇಲೆ ಅಲ್ಲಿ ಹೇಗೆ ಅಂತಂದರೆ ವೀಕ್ಷಕರೇ, ಈಗ ನಾವೀಗ ಬೆಳದಿ ಟೌನ್ಶಿಪ್ ಮಾಡ್ತಾ ಇದ್ದೀವಲ್ವಾ, ಏನಾಯಿತು? ವಿರೋಧ ವ್ಯಕ್ತವಾಯಿತು, ಪರ ವಿರೋಧ, ಬೇಕು ಬೇಡ, ಕೊನೆಗೆ ಇಲ್ಲ ವಾಪಸ್ ತಗೋತೀನಿ ಹಿಂಗೂ ಬಂದುಬಿಡ್ತು. ಕೆಲವು ಕಡೆ ಮಾಡಲಿಕ್ಕೆ ಬಿಡೋದಿಲ್ಲ. ಪ್ರಜಾತಂತ್ರ ವ್ಯವಸ್ಥೆ ಅಂತಂದರೆ ಹಾಗೆ. ಈಗ ನಾವು ನಮ್ಮ ಯಾವುದು ಬೆಟ್ಟಗುಡ್ಡ ಪ್ರದೇಶಗಳನ್ನು ಏನಾದರೂ ಅಲ್ಲಿ ಈವನ್ ನಾವು ಇದರ ಬಗ್ಗೆ ಕೂಡ ಯಾವುದು ಎತ್ತಿನಹೊಳೆ ಯೋಜನೆ ಬಂದಾಗಲೂ ಕೂಡ ವಿರೋಧ ಎಲ್ಲ ವ್ಯಕ್ತವಾಗಿತ್ತು. ಚೀನಾದಲ್ಲಿ ಹಾಗಿಲ್ಲ. ಚೀನಾದಲ್ಲಿ ಅವರು ಡಿಸೈಡ್ ಮಾಡಿದ್ರೆ ಅದು ಹೋಗ್ತಾ ಇರಬೇಕು, ನೀವು ಕೇಳೋಂಗಿಲ್ಲ, ಮಾತಾಡೋಂಗಿಲ್ಲ. ಸೊ ಹಾಗಾಗಿ ಅಲ್ಲಿ ನಾವು ಹೇಳ್ತೀವಲ್ಲ, ಪ್ರಜಾತಂತ್ರ ವ್ಯವಸ್ಥೆ ಇಲ್ಲ. ಅವನಿಗೇನು ಮನಸ್ಸು ಬರುತ್ತೆ ಹಿಂಗೆ ಮಾಡೋಣ ಮಾಡಿಬಿಡೋದು. ಆ ವಿರೋಧಗಳೇ ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಏನು ಬೇಕಿದ್ರೂ ಅವ್ರು ಇಷ್ಟ ಬಂದದ್ದು ಮಾಡ್ಬೋದು. ಆ ಇಷ್ಟ ಬಂದದ್ದು ಮಾಡಲಿಕ್ಕೆ ಹೋಗಿ ವಿಪರೀತ, ಅಮೃತ ಕೂಡ ಜಾಸ್ತಿ ಆದರೆ ವಿಷ ಅಂತ ಹೇಳ್ತೀವಲ್ಲ, ಹಾಗಾಗಿದೆ. ಹಿಮನದಿ ಪ್ರದೇಶಗಳಲ್ಲಿ ಅಕ್ರಮ ನಿರ್ಮಾಣ ಮಾಡ್ತಾ ಇದೆ ಚೀನಾ. ಅಕ್ರಮ ಕಟ್ಟಡಗಳು. ಕ್ಸಿಯಾಕಾಂಗ್ ಮಾದರಿಯಲ್ಲಿ ಹೊಸ ಗಡಿ ಗ್ರಾಮ ನಿರ್ಮಿಸ್ತಾ ಇದೆ. ಪರ್ವತಗಳನ್ನೇ ಕತ್ತರಿಸೋದು, ನದಿ ಮಾರ್ಗಗಳನ್ನು ಬೇರೆಡೆ ತಿರುಗಿಸೋದು, ತ್ರಿಶೂಲಿ ನದಿಯ ನೈಸರ್ಗಿಕ ಹರಿವನ್ನೇ ಬದಲಾಯಿಸಿದೆ ಚೀನಾ. ತ್ರಿಶೂಲಿ ನದಿ ಅಂತಿದೆ, ಅದರ ನೈಸರ್ಗಿಕ ಅಂತಂದರೆ ಅದು ತನ್ನಿಷ್ಟಕ್ಕೆ ಹೋಗ್ತಾ ಇರುತ್ತೆ, ಬದಲಾಯಿಸಿಬಿಟ್ಟಿದೆ. ಪ್ರಕೃತಿ ಹೆಂಗೆ ಅಂತಂದರೆ ತನಗೆ ಬೇಕಾದಾಗ ಬದಲಾಯಿಸುತ್ತೆ. ನಾವು ಬದಲಾಯಿಸಿದರೆ ಕೇಳಲ್ಲ. ಆದರೆ ಬದಲಾಯಿಸುವಂಥದ್ದು ಕೂಡ ನಾವು ಈಗ ನಮ್ಮಲ್ಲೂ ಕೂಡ ಇತ್ತೀಚೆಗೆ ಅಮಿತ್ ಶಾ ಅವರು ಎಲ್ಲ ನದಿಗಳನ್ನು ಜೋಡಣೆ ಮಾಡಬೇಕು ಹಿಂಗೆಲ್ಲ ಹೇಳ್ತಾಯಿದ್ರು. ಸಾಧಕ ಬಾಧಕಗಳು, ಅದಕ್ಕೆ ಜೈ ಅಂತ ಹೇಳ್ಬಿಡೋದಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಕೂಡ ನದಿ ಜೋಡಣೆ ಪ್ರಸ್ತಾಪ ಭಾಳ ದೊಡ್ಡ ಮಟ್ಟದಲ್ಲಿತ್ತು. ಈಗಲೂ ಕೂಡ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾನೇ ಇದೆ. ಅದು ಹೆಂಗಿದೆ ಅಂತಂದರೆ ಸಾಧಕ ಅಂದ್ರೇನು, ಎಲ್ಲರಿಗೂ ನೀರು ಸಿಗುತ್ತೆ ಅಂತ ಒಂದು. ಇನ್ನೊಂದು ಏನಿದೆ ಅಂತಂದರೆ ಕೆಲವು ಭಾಗದಲ್ಲಿರುವಂಥ ಈ ರೋಗ ರುಜಿನಗಳು ಕೂಡ ಮತ್ತೊಂದು ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಟೀಕೆ ಟಿಪ್ಪಣಿಗಳಾಗ್ತಾ ಇದೆ. ಹೇಳಿದ ತಕ್ಷಣ ಆಗಿಬಿಡುತ್ತೆ, ಆಗಲ್ಲ ಅದು. ಚೀನಾ ನೇಪಾಳ ಗಡಿಯಲ್ಲಿ ವಿನಾಶಕಾರಿ ಹಿಮಪಾತಗಳು ಕಾಮನ್. ಚೀನಾದ ಮೇಲಿನ ಪ್ರೀತಿಗೆ ಈಗ ಬೆಲೆ ತೆರ್ತಾ ಇದೆ ನೇಪಾಳ. ಈ ನೇಪಾಳ ಪುಟ್ಟ ರಾಜ್ಯ ಅಲ್ವಾ. ಇವರು ಈ ಬಿಸ್ಕೆಟ್ ಹಾಕಿದಂಗೆ ಬಿಸ್ಕೆಟ್ ಹಾಕ್ತಾಯಿದ್ರು. ಇದು ಬಿಸ್ಕೆಟ್ಗೆ ಕಾಯ್ತಾ ಇತ್ತು. ಶ್ರೀಲಂಕಾನೂ ಹಂಗೆ ಆಯಿತು. ಬಿಸ್ಕೆಟ್ ಆಗ್ತು ಅವರಿಗೆ ಶ್ರೀಲಂಕಾದ ಸುತ್ತಮುತ್ತ ಯುದ್ಧಕ್ಕೆ ಬೇಕಿರುವಂಥ ಜಾಗಗಳು, ದ್ವೀಪಗಳು ಬೇಕಾಗಿತ್ತು. ಇವತ್ತು ಶ್ರೀಲಂಕಾ ಒಂದು ರೀತಿಯಲ್ಲಿ ನಶಿಸಿ ಹೋದ ರೀತಿಯಲ್ಲಿದೆ. ಭಾರತ ಯಾವತ್ತೂ ಕೂಡ ಅದನ್ನು ಭಾಳ ಸ್ಟ್ರಾಂಗಾಗಿ ಮೇಂಟೈನ್ ಮಾಡಿದೆ. ನಮ್ಮಲ್ಲಿ ಇಂಟರ್ನಲ್ ಏನೇ ಪ್ರಾಬ್ಲಮ್ ಇರ್ಬೋದು, ಅದು ಬೇರೆ ವಿಚಾರ. ಇಂಟರ್ನಲ್ ಪ್ರಾಬ್ಲಮ್ ಬೇರೆ ಏನೇ ಇರ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಜಿನೇವಾದಲ್ಲಿ ಒಂದು ಹ್ಯೂಮನ್ ರೈಟ್ಸ್ ಇದರದ್ದು ಒಂದು ಇದಾಗುತ್ತೆ, ಭಾಳ ದೊಡ್ಡ ಕಾನ್ಫರೆನ್ಸ್ ಆಗುತ್ತೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಪಾಕಿಸ್ತಾನ ಅಲ್ಲಿ ಕಾಶ್ಮೀರ ನಮ್ಮದು ಅಂಥೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದಿಸುತ್ತೆ ಅಂತ ಗೊತ್ತಾಗ್ಬಿಡ್ತದೆ. ಆಗ ನರಸಿಂಹರಾಯರು ಒಬ್ಬ ಪ್ರಕಾಂಡ ಪಂಡಿತರನ್ನು ಅಲ್ಲಿ ಕಳಿಸ್ತಾರೆ. ಭಾರತದಿಂದ ಒಬ್ಬ ಪ್ರಕಾಂಡ ಪಂಡಿತರನ್ನು ಕಳಿಸ್ತಾರೆ. ಅವರಲ್ಲಿ ಭಾಷಣ ಮಾಡಿಬಿಟ್ಟು ಪಾಕಿಸ್ತಾನದ ಬಾಯಿ ಮುಚ್ಚಿಸ್ಬಿಡ್ತಾರೆ. ಅದು ಎಂಥ ಪ್ರಶಂಸೆಗೆ ಒಳಗಾಗತ್ತೆ ಅಂದರೆ, ಯಾರನ್ನು ಕಳಿಸಿದ್ದು ಗೊತ್ತಾ? ನರಸಿಂಹರಾಯರು ಕಾಂಗ್ರೆಸ್ನ ಪ್ರಧಾನಿ ಆಗಿದ್ದರು. ಆ ಜಿನೇವಾ ಮೀಟಿಂಗ್ಗೆ ಕಳಿಸಿದ್ದು ಯಾರನ್ನು ಗೊತ್ತಾ? ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ. ಅಲ್ಲಿಯೋ ಎಲ್ಲ ಹೌಹಾರಿದ್ರಂತೆ, ನೀವು ವಿರೋಧ ಪಕ್ಷ ಅಲ್ವಾ BJP, ಇವರನ್ನ ಕಳಿಸ್ಬಿಟ್ರಾ? ಆಗ ಒಂದು ಮಾತು ಬರುತ್ತೆ, ಆಗಿನ ಪಾಲಿಟಿಕ್ಸ್ ಕೂಡ ಅದೇ ಇತ್ತು. ನಾವು ಕಾಂಗ್ರೆಸ್ಸೋ BJPನೋ
ಯಾವುದೇ ಪಾರ್ಟಿ ಆಗಿರ್ರಿ, ದೇಶದ ವಿಚಾರ ಬಂದಾಗ ನೀವು ದೇಶದ ನಾವು ಹೇಳ್ತೀವಲ್ಲ, ಬಿ ಜೆ ಪಿಯವನಿಗೆ ಭಕ್ತ ಅಂತ ಹೇಳ್ತಾರೆ, ಕಾಂಗ್ರೆಸ್ನವನಿಗೆ ಗುಲಾಮ ಅಂತ ಹೇಳ್ತಾರೆ. ನೀವು ಭಕ್ತರಾಗ್ತಿರೋ ಗುಲಾಮರಾಗ್ತಿರೋ, ಪಾರ್ಟಿದಾಗಬೇಡಿ. ದೇಶದ ಭಕ್ತರೂ ಆಗಿ, ಗುಲಾಮರೂ ಆಗಿ, ಸೇವಕನೂ ಆಗಿ, ಏನು ಬೇಕಿದ್ರೂ ಆಗಿ, ದೇಶ ಮುಖ್ಯವಾಗಿರಲಿ. ದಟ್ಸ್ ಆಲ್.